ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಚನ, ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಒಂದೇ ಮನೆಯಲ್ಲಿ 2 ಒಲೆ ಹಚ್ಚಬಾರ್ದಮ್ಮ. ಅತ್ತೆ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಈ ಮನೇಲಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಗಂಟೆಗಟ್ಲೆ ಕಾಯ್ಬೇಕು. ಇನ್ನು ನಾನು ಸ್ವಲ್ಪ ದಿನಸೇನಾದ್ರು ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಮುಗುದೇ ಹೋಯ್ತು. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾರೆ. ನನಗದೆಲ್ಲ ಸಹಿಸಕ್ಕಾಗಲ್ಲ. ಅದಕ್ಕೆ ನನಗೆ ಹೇಗ್ ಬೇಕೋ ಹಾಗಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ಸಿಂಚನ, ನೀನು ಏನು ತಿಂಡಿ ಮಾಡ್ಕೋಬೇಕು ಅನ್ಸುತ್ತೋ, ಯಾವಾಗ ಮಾಡ್ಕೋಬೇಕು ಅನ್ಸುತ್ತೋ ನೀನು ಮಾಡ್ಕೊ. ನಾನು ಆಮೇಲೆ ಮಾಡ್ಕೋತೀನಿ. ಹೇಗೋ ನಾವು ಹೊಂದ್ಕೊಂಡು ಹೋಗೋಣ. ಇವಾಗ ನೀನು ಮಾಡ್ತಿರೋದು ಸರಿ ಇಲ್ಲ ಸಿಂಚನ, ಸ್ವಲ್ಪ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಳಕ್ಕೆ ಏನು ಉಳಿದಿಲ್ಲ. ಇನ್ಮೇಲೆ ಈ ಮನೆ ಒಂದಲ್ಲ, ಮನೆನೇ 2 ಆದ್ಮೇಲೆ ಒಲೆ 2 ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ ಪಾಡಿಗೆ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಂಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಸಿಂಚನ, ಮನೆ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತಮ್ಮ. ಹಾಗಂತ ಮನೇನ 2 ಮಾಡ್ಬಿಟ್ರೆ ಸಂಬಂಧ ಉಳಿಸ್ಕೊಳ್ಳೋದು ಹೇಗಮ್ಮ? ಅತ್ತೆ, ಏನ್ ನಿಮ್ ಮಾತನಾಡ್ತಾ? ಈ ಮನೇನ ನಾನ್ ಹೊಡಿತಾ ಇದ್ದೀನಿ ಅಂತನ? ಉಳಿದವ್ರಿಗೆ ಯಾರು ಬುದ್ಧಿ ಹೇಳ್ಬೇಡಿ. ಏನೋ ನನಗೆ ಬುದ್ಧಿ ಹೇಳಕ್ ಬಂದ್ಬಿಡಿ. ವೀಣಾ, ಏನಮ್ಮ ಇದೆಲ್ಲ? ನೀನಾದ್ರೂ ಸ್ವಲ್ಪ ಯೋಚನೆ ಮಾಡಮ್ಮ. ನಾನೇನು ಮಾಡಿದ್ದೀನಿ ಅತ್ತೆ, ಏನು ನಡೀತು ಅನ್ನೋದನ್ನು ನೀವೇ ನೋಡಿದ್ದೀರ. ಇದೆಲ್ಲ ನನಗಿಷ್ಟನಾ? ನೀವೇ ಹೇಳಿ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ನನ್ನ ಕಡೆ ಕೈ ತೋರಿಸ್ಬಿಟ್ರೆ ನಾನೇನು ಮಾಡಾಗಿದ್ದೀನಿ ಅತ್ತೆ? ಅತ್ತೆ, ನೀವ್ ದಯವಿಟ್ಟು ನಿಮ್ ಪಾಡಿ ನೀವ್ ಇದ್ಬಿಡಿ. ಹರೀಶ, ನೀನಾದ್ರೂ ಒಂದ್ ಮಾತ್ ಸಿಂಚನಾಗ್ ಹೇಳಪ್ಪ. ನಾನು ಯಾರಿಗೂ ಏನೂ ಹೇಳೋ ಪರಿಸ್ಥಿತಿ ಇಲ್ಲ. ಅವಳಿಗೇನನ್ಸತ್ತೋ ಹಾಗೆ ಮಾಡ್ಕೊಳ್ಳಿ ಬಿಡಿ. ಲಕ್ಷ್ಮಿ, ಯಾಕೆ? ಏನಾಯ್ತು? ರೇ, ಏನ್ರಿ ಆಗ್ತಿದೆ ನಮ್ಮ ಮನೇಲಿ? ಏನ್ರಿ ಇದೆಲ್ಲ? ಇದೆಲ್ಲ ನನ್ ಮನ್ಸಿಗೆ ತಡಿಯಕ್ ಆಗ್ತಿಲ್ಲ ರೀ. ಯಾಕಮ್ಮ ಇಷ್ಟೊಂದು ಅಳ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಸಂತು, ಹರೀಶ, ನೀವೀಗೆಲ್ಲ ಆಗೋದಕ್ ಬಿಡ್ಬೇಡ್ರಿ ಕಣ್ರೋ. ನಮ್ಮನೆ ಒಂದಾಗೆ ಇರ್ಲಿ, 2 ಆಗೋದ್ ಬೇಡ ಕಣ್ರೋ. ನೋಡಿ, ನೀವ್ ಮನೆ 2 ಮಾಡಿದ್ರಿ, ಇವರು ಒಲೆ 2 ಮಾಡಿದ್ರು. ನಿಮ್ಮಿಬ್ಬರಿಗೂ ಕೈ ಮುಗಿತೀನಪ್ಪ, ಇದೆಲ್ಲ ಬೇಡ ಕಣ್ರೋ. ಅಯ್ಯೋ ಬಿಡಮ್ಮ, ಏನೇನಾಗ್ಬೇಕು ಅದೇ ಆಗುತ್ತೆ. ದುಡ್ಡು ಅಂತ ಬಂದಾಗ ಎಲ್ಲರೂ ಸ್ವಾರ್ಥಿಗಳಮ್ಮ. ನಾನು 1 ಅಲ್ಲ 2 ಅಲ್ಲ 5 ಲಕ್ಷ ಕಳ್ಕೊಂಡು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಅಲ್ಲಪ್ಪ, ನಿಮ್ಗೆ ರಿಟೈರ್ಮೆಂಟ್ ದುಡ್ಡು ಬಂತು ತಾನೆ? ಆಗ ಮಕ್ಕಳನ್ನ ಕರೆದು ತಗೊಳ್ಳಿ, ಕಷ್ಟದಲ್ಲಿದ್ದೀರಾ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು ತಾನೆ? ನಾನು ನನ್ನ ದುಡ್ಡು ಕಳ್ತನ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನಾವು ಅರೆಸ್ಟ್ ಆಗ್ತೀವಿ ಅಂದಮೇಲೆ ಕೊಡೋದಕ್ಕೆ ಬಂದೆ. ಅಂದಮೇಲೆ ಗೊತ್ತಾಗ್ತಿದೆಯಲ್ಲ, ದುಡ್ಡಿನ ವಿಷಯ ಅಂತ ಬಂದರೆ ಹೆತ್ತೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸ್ವಾರ್ಥಿಗಳೇ ಅಂತ.
ನೋಡಮ್ಮ, ಎಲ್ಲರೂ ಅವ್ರವ್ರ ಜೀವನನ ನೋಡ್ಕೋತಾರೆ, ನಾವು ನಮ್ಮದನ್ನ ನೋಡ್ಕೋಬೇಕು. ಅದೇ ಜೀವನ. ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನೀವು ಕಷ್ಟದಲ್ಲಿದ್ದಾಗ ಹಾಗಾದ್ರೆ ನಾವು ಸಹಾಯ ಮಾಡೇ ಇಲ್ವಾ? ನೀವು ಮಾಡಿರೋ ನಿರ್ಧಾರನ ಇನ್ನೊಂದ್ಸಲ ಯೋಚನೆ ಮಾಡ್ರಪ್ಪ, ಯೋಚನೆ ಮಾಡ್ರ. ಅಪ್ಪ, ನಿಮ್ಮ ಕತೆ ಕೇಳಿ ಕೇಳಿ ಸಾಕಾಗೋಗಿದೆಯಪ್ಪ. ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋದು ನಾವು. ಈ ಮನೆಯಲ್ಲಿ ಏನಾಗಬೇಕು ಅಂತ ನಾವೇ ನಿರ್ಧಾರ ಮಾಡ್ತೀವಿ. ಅಪ್ಪ, ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೆ ಬಿಟ್ಟರೆ ವಾಸಿ ಅಂತ ನನಗನ್ನಿಸ್ತಾ ಇದೆ. ನೀವು ಒಂದ್ಸಲ ವಿಚಾರ ಮಾಡಿ. ನೋಡಿದ್ಯಾ ಲಕ್ಷ್ಮಿ, ನಮ್ಮ ಮಕ್ಕಳು ತಮ್ಮ ತಮ್ಮ ನಿರ್ಧಾರನ ತಾವೇ ಮಾಡಿಕೊಳ್ಳುವಷ್ಟು ಬೆಳೆದು ಬಿಟ್ಟಿದ್ದಾರೆ. ಒಟ್ಟಿಗೆ ಆಡಿ ಬೆಳೆದು ಈ ಕೂಡು ಕುಟುಂಬನ ಒಡೆಯುವಷ್ಟು ತಿಳುವಳಿಕೆ ಬಂದಿದೆ ಅವ್ರಿಗೆ. ಹುಟ್ಟ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅನ್ನೋ ಮಾತನ್ನ ನಮ್ಮ ಮಕ್ಕಳು ನಿಜ ಮಾಡ್ತಾ ಇದ್ದಾರೆ ಲಕ್ಷ್ಮಿ, ನಿಜ ಮಾಡ್ತಾ ಇದ್ದಾರೆ. ಚಿನ್ನಮರಿ, ಒಂದೇ ದಿವಸಕ್ಕೆ ಎಷ್ಟು ಸ್ವರ್ಗ ಹೋಗಿದ್ದೀರಿ ನೋಡಿ. ನೀವು ಮನೇಲಿ ಇದ್ದಾಗ ನಾನು ಎಷ್ಟು ಚಡ್ಪಡಿಸ್ಬಿಟ್ಟೆ ಗೊತ್ತಾ? ನಂಗೆ ಗೊತ್ತು ರೀ, ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಿಮ್ಮ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಮಾಡಿಬಿಟ್ಟೆ. ಅದನ್ನೆಲ್ಲ ಬಿಡಿ ಇವಾಗ. ಈಗ ನೀವು ಸಮಾಧಾನವಾಗಿದ್ದೀರಿ ಅಲ್ವಾ? ನನ್ನ ಮೇಲೆ ಇನ್ನು ಯಾವುದೇ ಅನುಮಾನ ಇಲ್ಲ ಅಲ್ವಾ ಚಿನ್ನಮರಿ? ಇಲ್ಲ ರೀ ಚಿನ್ನಮರಿ, ನೀವು ನನ್ನ ಸಾಮ್ರಾಜ್ಯದಲ್ಲಿ ಖುಷಿಯಾಗಿರ್ಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮ್ಮ ಮುಖದ ಮೇಲೆ ಒಂದು ಮಂದಹಾಸನ ಬಯಸ್ತೀನಿ ಹೊರತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.